ನೋಡಿ ಇದು ಸ್ಟಾರ್ಟಿಂಗ್ ಸೈಜು ಓಕೆ ಸರ್ 2x2 ಬರುತ್ತೆ. ಹಾ. ನಿಮಗೆ ಇದು 500 ರುಪೀಸ್ ಚಾರ್ಜಸ್ ಆಗುತ್ತೆ ರೆಂಟಿಗೆ, ಒನ್ ಡೇ ರೆಂಟಿಗೆ. ಸರ್ ಇದು 2.5 ಆಗುತ್ತೆ. ಓಕೆ 2.5 ಪರ್ ಡೇ. ನಿಮ್ ವಿಡಿಯೋ ನೋಡ್ಕೊಂಬಂದ್ರೆ 2 ಮಾಡ್ಕೊಡ್ತೀನಿ. ಓಕೆ ಇದು 4x4 ರೌಂಡ್ ಆರ್ಚ್ ಬರುತ್ತೆ. ಮತ್ತೆ ಇದು 3x3 ರೌಂಡ್ ಆರ್ಚ್ ಬರುತ್ತೆ. ನೋಡಿ ಇದು 4x7 ಟ್ರೆಡಿಷನಲ್ ಆಗಿ ಬರುತ್ತೆ. ಇದು 6x6 ಬರುತ್ತೆ ರೌಂಡ್ ಆರ್ಚ್, ಗ್ರೀನ್ ಥೀಮ್ ಅಲ್ಲಿ ಮಲ್ಟಿ ಕಲರ್ ಫ್ಲವರ್ ಬರುತ್ತೆ. ಕಸ್ಟಮೈಸೇಷನ್ ಇರುತ್ತೆ. 20 ರುಪೀಸ್ ಅಷ್ಟೇ ಇದೆಲ್ಲ. ಈ ತರ ತೋಮಾಲೆಗಳು ಸಿಗುತ್ತೆ. ಬ್ಯಾಕ್ ಗ್ರೌಂಡ್ಗೆ ಸ್ಪೀಕರ್ಸು, ಸ್ಪಾಟ್ ಲೈಟು, ಡಿಜೆ ಲೈಟು, ಓಕೆ ಮತ್ತೆ ಫೋಕಸ್ ಲೈಟು ನಿಮಗೆ 250 ಇಂದ ಸ್ಟಾರ್ಟ್ ಆಗುತ್ತೆ ಇದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆಲ್ರೆಡಿ ನಮ್ಮ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾವ್ ಎಲ್ಲಿ ಬಂದಿದೀವಿ ಅಂತ. ನನ್ನ ಬ್ಯಾಕ್ ಗ್ರೌಂಡ್ ಏನೇನ್ ನೋಡ್ತಾ ಇದ್ದೀರಾ ಇದೆಲ್ಲ ಆರ್ಚಸ್ ರೆಂಟ್ ಗೆ ಸಿಗ್ತಾ ಇದೆ. ಸೊ ಇದೊಂದೇ ಅಲ್ಲ, ನಿಮ್ಗೆ ಸ್ಪೀಕರ್ಸ್ ಆಗ್ಲಿ, ಲೈಟ್ಸ್ ಆಗ್ಲಿ, ಸ್ಟ್ಯಾಂಡ್ಸ್ ಆಗ್ಲಿ ಇವೆಲ್ಲಾನು ರೆಂಟ್ ಸಿಗ್ತಾ ಇದೆಯಂತೆ. ಸೊ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಪ್ರೈಸ್ ಅನ್ನೋದನ್ನ ನಾವು ಓನರ್ನ ಮಾತಾಡಿಸಿ ತಿಳ್ಕೊಳ್ಳೋಣ ಬನ್ನಿ. ಸೊ ಇವತ್ತು ನಮ್ ಜೊತೆ AP ಇವೆಂಟ್ ಮ್ಯಾನೇಜ್ಮೆಂಟ್ ಓನರ್ ಆದ ಪ್ರೇಮ್ ಅವ್ರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈ ಒಂದು ಆರ್ಚಸ್ ಎಲ್ಲ ಏನಿದೆ, ಈ ರೆಂಟಿಗೆ ಏನ್ ಕೊಡ್ತಾ ಇದ್ದೀರಾ? ಸೊ ಎಷ್ಟು ಫೀಟ್ ಇಂದ ಸ್ಟಾರ್ಟ್ ಆಗಿ ಲಾಸ್ಟ್ ಎಷ್ಟು ಹೈಯೆಸ್ಟ್ ಲೆಂತ್ ಇರುವಂತದ್ದು? ಸರ್ ಇದು 2 ಫೀಟ್. ಓಕೆ 2 ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. Okay. 500 ರುಪೀಸ್ 2 ಫೀಟ್. ಓಕೆ ನೆಕ್ಸ್ಟ್ 3 ಫೀಟ್ ಬಂದು 1000. ಹಾಗೆ ರೈಸ್ ಆಗ್ತಾ ಹೋಗುತ್ತೆ Okay. ಫೀಟ್ ಮೇಲೆ. ಟೋಟಲ್ ಹೈಯೆಸ್ಟ್ ಫೀಟ್ ಅಂದ್ರೆ ದೊಡ್ಡದಂದ್ರೆ ಎಷ್ಟಿರ್ಬೋದು ನಿಮ್ದು? 10x10 ಸಿಗುತ್ತೆ ಸರ್. 10x10 ಸಿಗುತ್ತೆ. 10 by ಸಿಗುತ್ತೆ. ಸೊ ಓಕೆ, ಈಗ ಏನೇನ್ ನೋಡ್ತಾ ಇದ್ರ ಆರ್ಚಸ್ ಅದನ್ನ ಮಾತ್ರ ರೆಂಟಿಗೆ ಇದೆಯಾ, ಇಲ್ಲ ಬೇರೆ ಬೇರೆ ಏನಾದ್ರು ಈಗ ಸ್ಪೀಕರ್ಸ್ ಆಗ್ಲಿ, ಇಲ್ಲ ಅಂದ್ರೆ ಸ್ಟ್ಯಾಂಡ್ಸ್ ಆಗ್ಲಿ, ಲೈಟ್ಸ್ ಆತರ ಎಲ್ಲ ಅದು ರೆಂಟ್ ಸಿಗುತ್ತಾ? ಸರ್ ಸ್ಪೀಕರ್ಸ್, ಸ್ಪಾಟ್ ಲೈಟು, ಹಾ. ಡಿಜೆ, ಹ್ಮ್ ಮತ್ತೆ ಫಾಗ್ ಲೈಟು, ಓಕೆ ಮತ್ತೆ ಬರ್ಡೇಗೆ ಎಲ್ಲ ಪ್ರಾಪರ್ಟೀಸು ಸಿಗುತ್ತೆ. ಓಕೆ ನೀವಾಗೆ ತಗೊಂಡೋಗ್ಬಿಟ್ಟು ರೆಂಟ್ಸ್ ಎಲ್ಲ ಪೇ ಮಾಡ್ಬೋದು. ಓಕೆ. ಸೊ ಈಗ ಏನಾದ್ರು ರೆಂಟ್ ತಗೊಬೇಕು ಅಂತಾರೆ, ಸೊ ಅಡ್ವಾನ್ಸ್ ಎಷ್ಟು ಪೇ ಮಾಡ್ಬೇಕಾಗುತ್ತೆ? ಸರ್ ಇವಾಗ ನೀವು 1000 ಏನಾದ್ರು ತಗೊಂತೀನಿ ಅಂತ ಅಂದ್ರೆ 2000 ಪೇ ಮಾಡ್ಬೇಕು. 1 to double ಪೇ ಓಕೆ 1 to double ಪೇ ಮಾಡ್ಬೇಕು. ರಿಟರ್ನ್ 1500 ವಾಪಸ್ ಕೊಡ್ತೀವಿ. 500 ರುಪೀಸ್ ರೆಂಟ್ ಆದ್ರೆ. ಓಕೆ. ಸೊ ಅದೇ ತರ ಎಲ್ಲದಕ್ಕೂ ಡಬಲ್ 1 to double ಪೇ ಮಾಡ್ತೀವಿ. ಓಕೆ. ಅಕಸ್ಮಾತ್ ಒನ್ ಡೇಗೆ ತಗೊಂಡ್ರೆ ಈ ಪ್ರೈಸ್ ಇರುತ್ತೆ. ಇನ್ನ 2 days 3 days ಕಂಟಿನ್ಯೂಸ್ ಆಗಿ ಏನಾದ್ರು ತಗೊಂಡ್ರೆ ಅದಕ್ಕೆ ಒನ್ ಡೇ ತಗೊಂಡ್ರೆ 500 ರುಪೀಸ್ ಇರುತ್ತಲ್ಲ, 1 to double ಆಗಲ್ಲ. ಓಕೆ 500 ರುಪೀಸ್ ತಗೊಂಡ್ರೆ ಇನ್ ಒನ್ ಡೇ ತಗೊಂತೀನಿ ಅಂತ ಅಂದ್ರೆ 200 ರುಪೀಸ್. 2 days ತಗೊಂಡಾಗ ಅದು 700 ಆಗುತ್ತೆ. 700. ಓಕೆ. ಅದೇ ತರ ಈಗ ದೊಡ್ಡ ದೊಡ್ಡ ಆರ್ಚಸ್, ಈಗ ಎಕ್ಸಾಂಪಲ್ ಇದು ತಗೊಳ್ಳಿ, ಇದು ಪರ್ ಡೇಗೆ ಎಷ್ಟಾಗುತ್ತೆ? ಇದು ಪರ್ ಡೇಗೆ 2500. ಓಕೆ. ಅಕಸ್ಮಾತ್ 2 days ತಗೊಂಡ್ರೆ ಇದನ್ನ 2 days ತಗೊಂಡ್ರೆ ಮತ್ತೆ 500 1000 ರುಪೀಸ್ ಚಾರ್ಜಸ್ ಆಗುತ್ತೆ. 3500 ರುಪೀಸ್ ಆಗುತ್ತೆ. ಓಕೆ 3500 2 days ಇಲ್ಲ 3 days ಗೆ ತಗೊಂಡ್ರೆ. 3 days. ಓಕೆ. ಅಂದ್ರೆ ಈಗ 2500 ಅಂದ್ರೆ 3 days ತಗೊಂಡ್ರು 2500 ಆತರ ಇಲ್ಲ. ಸೊ ಅಡಿಷನಲ್ 500 ಚಾರ್ಜ್ ಮಾಡ್ತೀರಾ? ಎಕ್ಸ್ಟ್ರಾ ಚಾರ್ಜ್ ಓಕೆ ಆಗುತ್ತೆ. ಓಕೆ. ಸೊ ಹಂಗೆ ನಮ್ಮ ವೀಕ್ಷಕರಿಗೆ ಯಾವ್ಯಾವ ತರ ಎಲ್ಲ ಆರ್ಚಸ್ ಇದೆ ಅನ್ನೋದನ್ನ ಸ್ವಲ್ಪ ತೋರಿಸಿ ಸರ್, ವಿತ್ ಪ್ರೈಸ್. ನೋಡಿ ಇದು ಸ್ಟಾರ್ಟಿಂಗ್ ಸೈಜು ಓಕೆ ಸರ್ 2x2 ಬರುತ್ತೆ. ಹಾ. ನಿಮ್ಗೆ ಇದು 500 ರುಪೀಸ್ ಚಾರ್ಜಸ್ ಆಗುತ್ತೆ ರೆಂಟಿಗೆ, ಒನ್ ಡೇ ರೆಂಟಿಗೆ. ಓಕೆ ನೋಡಿ ಇದು 2x3 ಬರುತ್ತೆ. ಓಕೆ 1750 ಆಗುತ್ತೆ ಓಕೆ ಒನ್ ಡೇ ರೆಂಟಿಗೆ. ಹಾ. ಮತ್ತೆ ಇದು 3x3 ರೌಂಡ್ ಆರ್ಚ್ ಬರುತ್ತೆ. ಓಕೆ ಇದು 1500 ರುಪೀಸ್ ಚಾರ್ಜ್ ಆಗುತ್ತೆ ಪರ್ ಡೇಗೆ. ನೋಡಿ ಇದೆಲ್ಲ ನಿಮ್ಗೆ ಸೈಜ್ ತಕ್ಕನಂಗೆ ಬೇಕಾದ್ರೂ ಮಾಡ್ಕೊಡ್ತೀವಿ. ಅದೆಲ್ಲ ಏನ್ ಸೈಜ್ ಇದೆ ಸರ್? ಸರ್ ಇದು 3x6 ಬರುತ್ತೆ. ಓಕೆ ನೋಡಿ ಇದು ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಹಾ. ಇದು 4x7 ಬರುತ್ತೆ. ಓಕೆ ನೋಡಿ ಇದು 4x7 ಟ್ರೆಡಿಷನಲ್ ಆಗಿ ಬರುತ್ತೆ ಇದು. ಓಕೆ ನೋಡಿ ಇದು 4x5 ಬರುತ್ತೆ ಈ ಆರ್ಚ್. ಓಕೆ. ಇದೆಲ್ಲ ಎಷ್ಟಿದೆ ಸರ್ ಚಾರ್ಜ್ ಪರ್ ಡೇ ರೆಂಟ್? ಸರ್ ಇದು 25. ಓಕೆ. ಒನ್ ಡೇ ರೆಂಟ್ ತಗೊಬೇಕಂದ್ರೆ 5000 ರುಪೀಸ್ ಅಡ್ವಾನ್ಸ್ ಪೇ ಪೇ ಮಾಡಬೇಕು. ಮಾಡ್ಬೇಕು. ಸೊ ರಿಟರ್ನ್ ಮಿಕ್ಕಿದ ನೀವು ಕೊಡ್ತೇವೆ. ಓಕೆ ನೋಡಿ ಇದು ಮಂಟಪ ತರ ಬರುತ್ತೆ. ಓಕೆ ಗಣೇಶ ಫೆಸ್ಟಿವಲ್ ಆಗಿರ್ಬೋದು, ಹಾ. ಇಲ್ಲ ಅಂತ ಅಂದ್ರೆ ಮನೇಲಿ ಲಕ್ಷ್ಮಿ ಫೆಸ್ಟಿವಲ್ ಆಗಿರ್ಬೋದು. ಓಕೆ ಇದು ದೊಡ್ಡ ಆರ್ಚ್ ಬರುತ್ತೆ. ಇದು 10x6 ಬರುತ್ತೆ ಹೈಟ್. ಓಕೆ ನೋಡಿ ಅದ್ರೊಳಗೆ 3x3 ಬರುತ್ತೆ. ಇದು 4x4 ರೌಂಡ್ ಆರ್ಚ್ ಬರುತ್ತೆ. ಓಕೆ ಓಕೆ. ಲೀಫ್ ಥೀಮ್ ಅಲ್ಲಿ ಮಾಡಿರೋಂಥದ್ದು. ಬನಾನಾ ಲೀಫ್ದು. ಓಕೆ ಮತ್ತೆ ಇದೆಲ್ಲ 4x4 ಬರುತ್ತೆ. ಇದು 3x6 ಬರುತ್ತೆ. ಮಂಟಪ ತರನೂ ಸಿಗುತ್ತೆ ನಿಮ್ಗೆ, ಅಂದ್ರೆ 4x6 ಅಲ್ಲಿ ಬರುತ್ತೆ ಮಂಟಪ ತರ. ಓಕೆ. ನೋಡಿ ಇದು 6x6 ಬರುತ್ತೆ ರೌಂಡ್ ಆರ್ಚ್. ಹಾ. ಮತ್ತೆ ಇದು ಬ್ಯಾಕ್ ಗ್ರೌಂಡ್ 6x5 ಬರುತ್ತೆ. ಓಕೆ. ಮತ್ತೆ ಇದೂನು 6x5 ಬರುತ್ತೆ. ಓಕೆ. ಗ್ರೀನ್ ಥೀಮ್ ಅಲ್ಲಿ ಮಲ್ಟಿ ಕಲರ್ ಫ್ಲವರ್ ಬರುತ್ತೆ. ಕಸ್ಟಮೈಸೇಷನ್ ಇರುತ್ತೆ.
ಓಕೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಡ್ತೀವಿ. ಓಕೆ ಇದೆಲ್ಲ ನಿಮ್ಗೆ ಸೀಮಂತ, ನಾಮಕರಣ, ಹಾ ಹಾ ಬರ್ತ್ಡೇ, ಆನಿವರ್ಸರಿ, ಓಕೆ ಇದಕ್ಕೆಲ್ಲ ದೊಡ್ಡ ಆರ್ಚ್ ಬರುತ್ತೆ. ಓಕೆ 7x8 ಬರುತ್ತೆ ಇದೆಲ್ಲ. ಓಕೆ ಗಣೇಶ ಫೆಸ್ಟಿವಲ್ಗೂ ಅಷ್ಟೇ ಓಕೆ ಔಟ್ ಸೈಡ್ಗೆಲ್ಲ ಇಟ್ಕೊಳ್ಬೋದು. 8x7 ಬರುತ್ತೆ. ಇದ್ರೊಳಗೆ ನಿಮ್ಗೆ ತುಂಬಾ ಕಲೆಕ್ಷನ್ಸ್ ಇದೆ. ಓಕೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಓಕೆ ಅವ್ರು ಯಾವ ಕಲರ್ ಕೇಳ್ತಾರೆ ಆ ಒಂದು ಕಲರ್ ಅಲ್ಲಿ ಹಾ, ಕಸ್ಟಮೈಸ್ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಲೆಂತ್ ಅಲ್ಲೂ ಏನಾದ್ರು ಕಸ್ಟಮೈಸ್ ಮಾಡ್ಕೊಡ್ತೀರಾ ಸರ್? ಲಾಸ್ಟ್ 8 feet. 8 feet. ಓಕೆ ಇದು 3x3 ಇದೆ. ಓಕೆ 1500 ಚಾರ್ಜ್ ಆಗುತ್ತೆ. ಓಕೆ ಇದು ಅಷ್ಟೇ 3x3 ಇದೆ. ಓಕೆ ಮತ್ತೆ ಇದು 2x2 ಇದೆ. ಓಕೆ ಇದು 4x4 ಇದೆ, ರೌಂಡ್ ಆರ್ಚ್. ಓಕೆ ಇದು ಟ್ರೆಡಿಷನಲ್ ಭತ್ತ ಡಿಸೈನ್ದು. ಓಕೆ ಇದು 4x4 ಇದೆ. ಗಣೇಶನ ಸೇಲ್ ಮಾಡ್ತಾ ಇದೀರಾ ಸರ್? ಹೌದು, ಗಣೇಶ ರೆಂಟ್ಗ ಇಲ್ಲ ಸೇಲ್ಗ ಇದು? ಇಲ್ಲ ಸೇಲಿಗೆ ಇದೆ ಎಲ್ಲ. ಓಕೆ ಇದೆಲ್ಲ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಹಾ. ಈ ಇಯರ್ ಇಂದ ಇದೆ 500 rupees ಇಂದ ಇದೆ. ಓಕೆ ಇದೆಲ್ಲ ಜಡಿ ಮಣ್ಣಿಂದ ಮಾಡಿರೋಂತ? ಹೌದೌದು. ಓಕೆ ಪ್ಲಸ್ ಸ್ಟೋನ್ ವರ್ಕ್ನು ಮಾಡ್ಕೊಡ್ತೀವಿ. ಓಕೆ ನೀವು ಯಾವ ಗಣೇಶ ತಗೊಳ್ತಿರೋ ಹಾ. ಅದು ತಕ್ಕನಂಗೆ ಸ್ಟೋನ್ ವರ್ಕ್ನು ಮಾಡ್ಕೊಡ್ತೀವಿ. ಓಕೆ ಕಸ್ಟಮೈಸ್ ಮಾಡಿ ಕೊಡ್ತೀರಾ? ಹೌದೌದು. ಓಕೆ ಸರ್ ಇದು ಇದು 3x3 ಓಕೆ ಇದು ಕಂಪ್ಲೀಟ್ ಲೋಟಸ್ ಆರ್ಚ್. ಓಕೆ ಪ್ಲಸ್ ಇದೊಂದು ಇದೆ 3x3. ಓಕೆ ಸರ್ ಈ ನವಿಲ್ ಆರ್ಚ್ ಸಕಲ ಇದೆಯಲ್ಲ ಸರ್, ಇದೆಷ್ಟು ಸರ್ ರೆಂಟ್ಗೆ? ಸರ್ ಇದು 2.5 ಆಗುತ್ತೆ. ಓಕೆ 2.5 ಪರ್ ಡೇ. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ 2 ಮಾಡ್ಕೊಡ್ತೀನಿ. ಓಕೆ ಮತ್ತೆ ಇದು ಬನಾನಾ ಪ್ಲಾಂಟ್. ಓಕೆ ಇದು ಓಕೆ ಆರ್ಟಿಫಿಷಿಯಲ್, ನಾನು ದೂರದಿಂದ ಒರಿಜಿನಲ್ ಅನ್ಕೊಂಡೆ. ಓಕೆ ಓಕೆ ಇದನ್ನು ರೆಂಟ್ಗೆ ಸಿಗುತ್ತೆ ನಿಮ್ಗೆ. ಪ್ರತಿ ಒಂದೂನು ಓಕೆ ಪ್ರಾಪರ್ಟೀಸ್ ಎಲ್ಲ ರೆಂಟ್ಗೆ ಸಿಗುತ್ತೆ. ಸೊ ಇದೆಷ್ಟಾಗುತ್ತೆ ಸರ್ ಜೋಡಿ? ಸರ್ ಇದು 1000 rupees 1000 rupees ಪರ್ ಡೇ. ಓಕೆ ಸರ್ ಇದೆಲ್ಲ ಏನು? ಇದು ದೇವ್ರ ಬ್ಯಾಕ್ ಗ್ರೌಂಡ್ಗೆ ಇಡ್ತಾರೆ ಇದು. ಓಕೆ ಇದು ಎಲ್ಲ ರೆಂಟಿಗೆ ಸಿಗುತ್ತೆ. 50 rupees ಅಷ್ಟೇ Okay. ಒಂದು ಪೀಸ್ಗೆ. ಇದು ಬಂದು ಇದೆಲ್ಲ ಸುಮ್ಮನೆ ಓ, ಮೇಲ್ಗಡೆ ಐಟಮ್ಸ್ಗಳು ಅಷ್ಟೇ ಇದೆಲ್ಲ. ಹಾ 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 ಇದು ನಿಮ್ಗೆ 1/2 ಗ್ರೀನ್ ಮ್ಯಾಟ್ಸ್ಗಳು ಸಿಗ್ತವೆ. ಓಕೆ ಫ್ಲೋರ್ ಮ್ಯಾಟ್. ಹೌದು. ಓಕೆ ಇದೆಲ್ಲ ಎಷ್ಟಿದೆ? ಇದೆಲ್ಲ ಡೆಕೋರೇಷನ್ಗೆ ಪರ್ಪಸ್ ಯೂಸ್ ಆಗುತ್ತೆ. ಓಕೆ ಇದು ಒಂದು ಪೀಸ್ 200 rupees ಚಾರ್ಜಸ್ ಆಗುತ್ತೆ. ರೆಂಟ್ ಇಲ್ಲ ಅಂತ ಸೇಲ್? ಇಲ್ಲ ಸೇಲಿಗೆ. ಸೇಲ್ಗೆ. ರೆಂಟ್ ಬೇಕು ಅಂದ್ರೆ ರೆಂಟ್ಗೂ ಸಿಗುತ್ತೆ. ಓಕೆ 50 rupees ಒಂದು ಪೀಸ್ ಆಗುತ್ತೆ. ಓಕೆ ನಿಮ್ಗೆ ಫ್ಲವರ್ಸ್ ಲೈನ್ಸ್ ಬೇಕು ಅಂತ ಅಂದ್ರೆ ಫ್ಲವರ್ ಲೈನ್ಸ್ ರೆಂಟಿಗೆ ಸಿಗುತ್ತೆ. ಓಕೆ ಇದೆಲ್ಲ ಎಷ್ಟಿದೆ ಸರ್ ರೆಂಟ್? ಸರ್ ಇದೆಲ್ಲ ನಿಮ್ಗೆ 200 rupees ಇಂದಾನು ಇದೆ. ಓಕೆ ನಿಮ್ಗೆ 50 rupees ಸಿಗುತ್ತೆ. ಲೈನ್ಸ್ ಈ ತರ ಲೈನ್ಸ್ 50 rupees. ಓಕೆ ಈ ತರ ತೋಮಲೆ ಬೇಕು ಅಂತ ಅಂದ್ರೆ 200 rupees ಇಂದ ಚಾರ್ಜಸ್ ಇರುತ್ತೆ. ಓಕೆ ಇದರಲ್ಲೂ ತುಂಬಾ ವೆರೈಟೀಸ್ ಇದೆ, ಕಲೆಕ್ಷನ್ಸ್ ಇದೆ ನಿಮ್ಗೆ. ಇದೆಲ್ಲ ಪ್ಲೈನ್ ಇದೆಯಲ್ಲ ಇದೆಲ್ಲ ಸರ್? ಪ್ಲೈನ್ ಇದೂನು ಸಿಗುತ್ತೆ ನಿಮ್ಗೆ ರೆಂಟಿಗೆ. ಇದೆಲ್ಲ ಎಷ್ಟು ಸರ್? ಬರೀ 20 rupees ಅಷ್ಟೇ ಇದೆಲ್ಲ. ಓಕೆ 20 rupees ರೆಂಟ್ 20 ಪರ್ ಡೇ. rupees ರೆಂಟ್ ಪರ್ ಡೇಗೆ. ಓಕೆ ನಿಮ್ಗೆ ಈ ತರ ಹ್ಯಾಂಗಿಂಗ್ಸು ಸಿಗುತ್ತೆ. ಬ್ಯಾಕ್ Okay. ಡ್ರಾಪ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಓಕೆ ಓಕೆ ಮತ್ತೆ ಈ ತರ ತೋಮಲೆಗಳು ಸಿಗುತ್ತೆ ಬ್ಯಾಕ್ ಗ್ರೌಂಡ್ಗೆ. ಓಕೆ ಮತ್ತೆ ಈ ತರ ಪೀಕಾಕ್ ಸಿಗುತ್ತೆ ಸೈಡ್. ಸರ್ ಇದೆಲ್ಲ ಈ ಸ್ಟ್ಯಾಂಡ್ ಫ್ಲವರ್ ಸ್ಟ್ಯಾಂಡ್ ಎಲ್ಲ? ಇದೆಲ್ಲ ವಾಸ್ ನಿಮ್ಗೆ ಹತ್ ಕಡೆ ಇತ್ ಕಡೆ ಇಟ್ಕೊಳಕ್ಕೆ 2 pieces ಬರುತ್ತೆ. ಹಾ 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 ನಿಮ್ಗೆ ಇದೂನು ಅಷ್ಟೇ 500 rupees ಇಂದ ಸ್ಟಾರ್ಟಿಂಗ್ ಇದೆ. ಓಕೆ ಜೋಡಿ 500. ಜೋಡಿ 500. ಓಕೆ ಇದ್ರಲ್ಲಿ ಸ್ಟಾರ್ಟಿಂಗ್ 500 rupees ಇಂದ ಇದೆ ಜೋಡಿ. ಓಕೆ ಇದು ಬಂದು 1000. ಹಾ. ಮತ್ತೆ ಇದು ಬಂದು 750. ಓಕೆ 500 rupees ಅಲ್ಲಿ ಮೇಲಿದೆ. ಓಕೆ ಅದು ಹಾ ನಿಮ್ಗೆ ಸ್ಪೀಕರ್ಸು ಅವೈಲೇಬಲ್ ಇದೆ. ಸ್ಪೀಕರ್ಸು, ಸ್ಪಾಟ್ ಲೈಟು, ಡಿಜೆ ಲೈಟು, ಓಕೆ ಮತ್ತೆ ಫೋಕಸ್ ಲೈಟು. ಓಕೆ ಸ್ಪೀಕರ್ಸ್ ಎಲ್ಲ ಎಷ್ಟಿದೆ ಸರ್ ರೆಂಟ್? ಸರ್ ಇದು 1000 rupees. ಓಕೆ ನಿಮ್ಗೆ 500 rupees ಇದೆ, ಓಕೆ 1000 ಇದೆ, ಹಾ. 2000 ಇದೆ, ಓಕೆ ಲಾಸ್ಟ್ 2000 ಇದೆ. Okay. ಮತ್ತೆ ನಿಮ್ಗೆ ಇದೆಲ್ಲ ವಾಸಸ್ ಸಿಗುತ್ತೆ. ಇದೆಲ್ಲ ರೆಂಟಿಗೆ ಸಿಗುತ್ತೆ. ಓಕೆ ಪ್ರತಿಯೊಂದು ಹಲ್ದಿ ಫಂಕ್ಷನ್ ಹಾ ಮತ್ತೆ ಸರ್ ಇದೆಲ್ಲ ಮೆಹಂದಿ ಗೊಂಬೆ ಎಲ್ಲ function, ಏನಿ ಸರ್? ಇದೆಲ್ಲ ಗೊಂಬೆ? ಇದೆಲ್ಲ ಸೀಮಂತ, ನಾಮಕರಣ, ಗುರುಪ್ರವೇಶ, ಓಕೆ ಓಕೆ ಡೆಕೋರೇಷನ್ ಮಾಡೋದಕ್ಕೆ ಡೆಕೋರೇಷನ್ ಡಾಲ್ಸ್ಗಳು. ಓಕೆ ಓಕೆ ಆಮೇಲೆ ಇದು ಸೀಮಂತ ಪ್ಲೇಟ್ ಡೆಕೋರೇಷನ್. ಓಕೆ ಅದು ಪ್ರತಿಯೊಂದು ರೆಂಟಿಗೆ ಸಿಗುತ್ತೆ. 50 rupees ಇಂದ ಇದೆ. ಓಕೆ ಆಮೇಲೆ ಬರ್ಡೇ ಪ್ರಾಪರ್ಟೀಸ್ಗಳು ಸಿಗ್ತವೆ. ಅದೆಲ್ಲ ಎಲ್ಲಿದೆ ಸರ್? ಓಕೆ ಇದು ಕೇಕ್ ಸ್ಟ್ಯಾಂಡ್ ಮತ್ತೆ ಈ ತರ ಡಿಸೈನ್ ಆಂಟಿಕ್ ಪೀಸ್ ಎಲ್ಲ? ಹೌದು. ಓಕೆ ಬರ್ಡೇ ಸೆಲೆಬ್ರೇಷನ್. ನಿಮಗೆ ಬರ್ಡೇ ಪ್ರಾಪರ್ಟೀಸ್, Okay. ಕೇಕ್ ಇಲ್ಲಿ ಟಾಪರ್, ನೋಡಿ. ಕೇಕ್ ಸ್ಟ್ಯಾಂಡ್. ಸೊ ಈ ದೊಡ್ಡ ದೊಡ್ಡ ಆರ್ಚಸ್ ಎಲ್ಲ ಏನ್ ನೋಡ್ತಾ ಇದಾರ, ಇವ್ರು ಆಲ್ರೆಡಿ ಒಂದಷ್ಟು ಫಂಕ್ಷನ್ಸ್ ಗೆ ಈವೆಂಟ್ಸ್ ಗೆ ಡೆಕೋರೇಷನ್ ಮಾಡಿದ್ದಾರೆ. ಆ ಫೋಟೋಸ್ ಎಲ್ಲ ಒಂದಷ್ಟು ಸ್ಲೈಡ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ.
ನೀವು ಬರ್ತಡೇ ಏನಾದ್ರು ಮಾಡ್ಕೊಂತೀವಿ ಅಂತ ಅಂದ್ರೆ ಪ್ರತಿಯೊಂದು ಬಲೂನ್ಸ್ ಆಗಿರ್ಬೋದು, ಬರ್ಡೇಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ. ಇದೆಲ್ಲ ಸೇಲಿಗಿರುತ್ತೆ. ಓಕೆ ಓಕೆ, ಇದೆಲ್ಲ ಸೇಲ್, ರೆಂಟ್ಗಿಲ್ಲ? ಹೌದು, ಸೇಲಿಗಿರುತ್ತೆ. ಸೊ ಪ್ರತಿಯೊಂದು ಐಟಮ್ ಬರ್ಡೇ ಸೆಲೆಬ್ರೇಷನ್ ಏನೇನ್ ಬೇಕೋ ಎಲ್ಲಾನು ಇದೆ ಅಲ್ಲ? ಎಲ್ಲ ಸಿಗುತ್ತೆ, ಸ್ಟೇಷನರಿನೂ ಸಿಗುತ್ತೆ ನಿಮ್ಗೆ. ಓಕೆ ನೋಡಿ, ಇದು ಸ್ಟಾರ್ಟಿಂಗ್ ಸೈಜ್ ನಿಮಗೆ. ಓಕೆ, ಇದು ಹಾಫ್ ಇಂಚಸ್. ಓಕೆ, ನಿಮಗೆ 250 ಇಂದ ಸ್ಟಾರ್ಟ್ ಆಗುತ್ತೆ ಇದು. ಓಕೆ, ಸೊ ನಿಮ್ಗೆ ಅಲ್ಲಿ ವಿತ್ ಪೈಂಟ್ ವಿತೌಟ್ ಪೈಂಟ್ ಸಿಗುತ್ತೆ? ಎರಡು ಸಿಗುತ್ತೆ ಸರ್, ವಿತ್ ಪೈಂಟ್ ವಿತೌಟ್ ಪೈಂಟ್. ಪ್ಯೂರ್ ಎಲ್ಲ ಮಣ್ಣಿಂದ ಮಾಡಿ ನಮ್ಮ ಹತ್ರ ಇರೋದು, ಯಾವ್ದು POP ಇಲ್ಲ. ಓಕೆ ನೋಡಿ, ಇದು ನೆಕ್ಸ್ಟ್ ಸೈಜ್. ಓಕೆ, ಇದೆಷ್ಟು? 450 ಆಗುತ್ತೆ. 450. ಓಕೆ, ಇದರಲ್ಲಿ ತುಂಬಾ ವೆರೈಟೀಸ್ ಗಳು ಬರುತ್ತೆ ನೋಡಿ. ಓಕೆ, ಈ ತರ ಇದು ನೋಡಿ, ಇದು ಬಂದು ನಿಮಗೆ 550 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನಿಮಗೆ 800 rupees ಆಗುತ್ತೆ. ಓಕೆ, ಎಲ್ಲ ಸೈಜು ನಿಮಗೆ ಸೈಜು ವೇರಿಯೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಡಿಸೈನ್ಸ್ ಸೈಜು ಎಲ್ಲ ಒಂದೊಂದು ರೇಟು, ಒಂದೊಂದು ಡಿಸೈನ್ಸ್ ಬರುತ್ತೆ. ಓಕೆ ಓಕೆ. ಅಕಸ್ಮಾತ್ ಅಡಿಷನಲ್ ಆಗಿ ಅವ್ರ ಏನಾದ್ರು ವರ್ಕ್ ಬೇಕು, ಇಲ್ಲ ಸ್ಟೋನ್ ವರ್ಕ್ ಅದೆಲ್ಲ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಸರ್, ಅದ್ರಲ್ಲೇನಿಲ್ಲ. 800 rupees ಇದು. ಓಕೆ, ಹೈಯೆಸ್ಟ್ ದೊಡ್ಡದು ಅಂದ್ರೆ ದೊಡ್ಡ ಗಣೇಶ ಎಷ್ಟು ಫೀಟ್ ಇರೋದು ಇದೆ ಸರ್? ಸರ್ ಸದ್ಯಕ್ಕೆ ನಮ್ಮ ಹತ್ರ ಹೈಯೆಸ್ಟ್ ನೋಡಿ ನಿಮ್ಗೆ ಇಲ್ಲಿ ನೋಡ್ಬೋದು. ಓಕೆ, ಇದು ಸಿಗುತ್ತೆ 2 feet ವರೆಗೂ ಬರುತ್ತೆ. 2 feet. ಓಕೆ, ಇದೆಲ್ಲ ನಿಮ್ಗೆ 2.5 ಆ ರೇಂಜಲ್ಲಿ ಸಿಗುತ್ತೆ. ಓಕೆ, ಇದೆಲ್ಲ ಫ್ಯಾನ್ಸಿ ಗಣೇಶ ಬರುತ್ತೆ, 1.5 feet. ಓಕೆ, ಅದು ನಿಮ್ಗೆಲ್ಲ ಇದು 1200 1500 ಆ ರೇಂಜಲ್ಲಿ ಸಿಗುತ್ತೆ. ಅಲ್ಲಿ ನೋಡಿ ಸರ್, ಇದು ಆಲ್ರೆಡಿ ಬುಕ್ ಆಗಿರೋ ಗಣೇಶ, ನಾವೇ ವಿತ್ ಸ್ಟೋನ್ ವರ್ಕ್ ಮಾಡ್ಕೊಟ್ಟಿದೀವಿ. ಓಕೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೊಟ್ಟಿದ್ದೀರಾ? ಹೌದು. ಓಕೆ ಓಕೆ, ನೋಡಿ, ಇದು ಲಕ್ಷ್ಮಿ, ಇದು ಗೌರಿಗೆ ಬೇಕಾದ್ರೂ ಮಾಡ್ಕೊಡ್ತೀವಿ. ಗೌರಿಗೂ ಮಾಡ್ಕೊಟ್ಟಿದ್ದೀರಾ? ಸೊ ಗೌರಿ ಎಲ್ಲ ಎಷ್ಟಿದೆ ಸರ್? ಸರ್ ಗೌರಿ ಇದೆ ಸರ್, ಗೌರಿ ಬಂದು ಸ್ಟಾರ್ಟಿಂಗ್ ನಮ್ಮ ಹತ್ರ 80 rupees ಇಂದ ಇದೆ. ಓಕೆ, ಸ್ಮಾಲ್ ಸೈಜ್ 80 rupees ಇಂದ ನಿಮ್ಗೆ 2000 ವರೆಗೂ ಇದೆ. ಓಕೆ, ಬಿಗ್ ಸೈಜ್ ವರೆಗೂ ನೋಡಿ, ಇಲ್ಲೂ ನೋಡ್ಬೋದು. ಓಕೆ, ಇದೆಲ್ಲ ಓಕೆ, ಇದು ಸ್ಟೋನ್ ವರ್ಕ್ ಮಾಡಿದ್ದೀರಾ? ಇದು ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ? ಬುಕ್ ಆಗಿರೋದು ಸರ್. ಯಾವುದು ವಿತ್ ಸ್ಟೋನ್ ವರ್ಕ್ ಕಸ್ಟಮರ್ ಕೇಳಿ ಕಸ್ಟಮೈಸ್ ಮಾಡ್ಕೊಂತಾರೆ, ಮಾತ್ರ ನಾವು ಮಾಡ್ಕೊಡ್ತೀವಿ, ಮೊದ್ಲೇ ಅಂತೂ ಮಾಡಿಡಲ್ಲ ನಾವು. ಓಕೆ ಓಕೆ. ನಮ್ಮ ಹತ್ರ ಬರ್ತಡೇ ಐಟಮ್ಸ್ ಸಿಗುತ್ತೆ, ಎಲ್ಲಾ ತರದ ಬರ್ತಡೇ ಐಟಮ್ಸ್ ನೋಡಿ. ಇದು ಪೆಪ್ಪರ್ ಪಪ್, ಬ್ಲಾಸ್ಟ್ ಆ ತರ ಎಲ್ಲ ಬರುತ್ತೆ. ಓಕೆ, ಇದು ಬಂದು 50 rupees ಆಗುತ್ತೆ ನಮ್ಗೆ. ಓಕೆ, ಚಿಕ್ಕದು. ಅದ್ರಲ್ಲೇ ಬಿಗ್ ಸೈಜ್ ಸಿಗುತ್ತೆ, ಇದು ಬಂದು 60 rupees. ಓಕೆ, ಸ್ಪ್ರೇ ಬೇಕಂದ್ರೆ ಸ್ಪ್ರೇನೂ ಸಿಗುತ್ತೆ ನೋಡಿ, ಇದು 45 rupees ಬರುತ್ತೆ. ಓಕೆ, ಸ್ನೋ ಸ್ಪ್ರೇ. ಸ್ನೋ ಸ್ಪ್ರೇ ಇದು ಒಂದು ಸ್ಪ್ರೇ ಬರುತ್ತೆ, ಇದು 80 rupees ಆಗುತ್ತೆ. ಓಕೆ, ಆ ಟ್ಯಾಗ್ ತರ ದಾರ ತರ ಬರುತ್ತೆ ಇದು. ಓಕೆ, ಕ್ರೇಜಿ ರಿಬ್ಬನ್. ಎಷ್ಟು ಸರ್ ಇದು? ಇದು 80 rupees ಸರ್. ಓಕೆ, ಯಾವುದೇ ಕಲರ್ ಅದು ಸೇಮ್ ಪ್ರೈಸ್? ಯಾವ ಕಲರ್ ತಗೊಂಡ್ರು ಒಂದೇ ರೇಟು. ಓಕೆ ಸರ್, ಇದು ಕ್ವಾಂಟಿಟಿ ಬಿಡ್ತ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಓಕೆ ಸರ್, ಇದೆಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡೋದಕ್ಕೆ ತಂದಿರುವಂತ ಫ್ಲವರ್ಸ್ ಗಳ ಇದು? ಓಕೆ, ಸೊ ನೋಡಿದ್ರಲ್ಲ ಯಾವ್ಯಾವ ಆರ್ಚಸ್ಗೆ ಎಷ್ಟೆಷ್ಟು ಪ್ರೈಸ್ ಅಂತ. ಅಕಸ್ಮಾತ್ ನೀವೇನಾದ್ರೂ ನಿಮ್ಮ ಮನೆ ಯಾವುದೇ ಒಂದು ಸಮಾರಂಭ ಆಗ್ಲಿ, ಗಣೇಶ ಹಬ್ಬ ಆಗ್ಲಿ, ಬರ್ಡೇ ಆಗ್ಲಿ, ಇಲ್ಲ ಆನಿವರ್ಸರಿ ಆಗ್ಲಿ, ಯಾವುದೇ ಒಂದು ಸಮಾರಂಭಕ್ಕೆ ನಿಮ್ಮ ಮನೆಯ ಡೆಕೋರೇಷನ್ಗೆ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಧನ್ಯವಾದಗಳು.